300ಕ್ಕೂ ಹೆಚ್ಚು ಸಿಸಿಟಿವಿಯ ಮೊರೆ ಹೋಗಿ ಕಾಮುಕನ ಪತ್ತೆಗೆ ಮುಂದಾಗಿದ್ದಾರೆ ಪೊಲೀಸರು. ಈ ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿತ್ತಲ್ಲ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮುಕ ಅಡ್ಡಾಡ್ತಾ ಇರುವಂತಹ ಸಿಸಿಟಿವಿಯ ದೃಶ್ಯ ಲಭ್ಯವಾಗಿದೆ. ಈತನೇ ನೋಡಿ ಕಾಮುಕ. 300ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ಜಾಲಾಡಿ ಕೊನೆಗೂ ಕೂಡ ಈತನ ಚಲನವಲನವನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಬೈಕ್ನಲ್ಲಿ ಬಂದು ಯುವತಿಯರ ನಡೆದುಕೊಂಡು ಹೋಗ್ತಾ ಇರೋದನ್ನು ನೋಡಿ ಅವರ ಹತ್ರ ಕಾಮಚೇಷ್ಟೆ ಮಾಡಿ ಅಸಭ್ಯವಾಗಿ ವರ್ತಿಸಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಆತ ಇಲ್ಲಿಂದ ಪರಾರಿಯಾಗಿದ್ದ. ಇದೇ ವಿಚಾರಕ್ಕೇನೆ ಗೃಹ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣವಾಗಿದ್ದರು. ಈಗ ಕೊನೆಗೂ ಕೂಡ ಪೊಲೀಸರು ಈತನ ಚಲನವಲನವನ್ನು ಪತ್ತೆ ಹಚ್ಚುವಲ್ಲಿ ಸಕ್ಸಸ್ ಆಗಿದ್ದಾರೆ. ಕಾಮುಕನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿರುವಂತಹ ವಿಜುವಲ್ಸನ್ನು ನೀವು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಏಪ್ರಿಲ್ 3ನೇ ತಾರೀಕು ಆತ ಮಾಡಿದಂತಹ ಲೈಂಗಿಕ ದೌರ್ಜನ್ಯ ಇದೆಯಲ್ಲ, ಅದರ ವಿಜುವಲ್ಸನ್ನು ಕೂಡ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ಈ ರೀತಿಯ ಬೀದಿ ಕಾಮಣ್ಣರಿಗೆ ಬುದ್ಧಿ ಕಲಿಸುವಂತಹ ಕೆಲಸ ಆಗಬೇಕು ಅಂಥೇಳಿ ಸ್ಥಳೀಯರು ಕೂಡ ಆಗ್ರಹಿಸಿದರು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈ ಬೀದಿ ಕಾಮಣ್ಣನನ್ನು ಟ್ರೇಸ್ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರ ಕಾರ್ಯಾಚರಣೆ ಎಲ್ಲಿಗೆ ಬಂದು ನಿಂತಿದೆ ಅಂಥೇಳಿ, ಆತನ ಚಲನವಲನ ಏನೋ ಸಿಕ್ಕಿದೆ, ಬಟ್ ಆತ ಯಾರು, ಆತನ ಹಿನ್ನೆಲೆ ಏನು, ಆ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ? ಠಾಣಾ ವ್ಯಾಪ್ತಿಯಲ್ಲಿ ಯುವತಿಯವರಿಬ್ಬರು ಆಗ್ತಾನೆ ಅದೆಲ್ಲ ಪಾರ್ಟಿ ಗೀಟಿಗೆ ಹೋಗಿದ್ರೆ ಅವರು ಮುಗಿಸ್ಕೊಂಡು ಮನೆಗೆ ಬರ್ತಿದ್ರು. ಈ ಸಂದರ್ಭದಲ್ಲಿ ಹಿಂಬಾಲಿಸಿದಂತಹ ಒಬ್ಬ ಕಿರಾತಕ ಆಗುಂತಕ ಒಂದು ಹೆಣ್ಣು ಮಗುವನ್ನ ಬಲವಂತವಾಗಿ ಹಿಡ್ಕೊಳ್ತಾನೆ. ಅದಾದ ಬಳಿಕ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾನೆ. ಅದಾದ ಬಳಿಕ ಆಕೆಗೆ ಒಂದು ಮುದ್ದನ್ನ ಸಹ ಕೊಟ್ಟು ಅಲ್ಲಿಂದ ಹೋಗುವ ಕೆಲಸವನ್ನ ಮಾಡ್ತಾನೆ. ಅಂದ್ರೆ ಈ ಹಿಂದೆ ಆತ ನಡೆಸಿದಂತಹ ದುಷ್ಕೃತ್ಯ ಏನಿದೆ, ಆ ಪುಂಡತನ ಬಂಡತನ ಏನಿದೆ, ಅದು ಸಿಸಿಟಿವಿಯಲ್ಲಿ ಸೆರೆಯಾಗಿ ಸಾಕಷ್ಟು ವ್ಯಾಪಕ ಟೀಕೆಗಳು ವ್ಯಕ್ತವಾಗಿತ್ತು. ಇದೀಗ ಪೊಲೀಸರು ಒಂದಷ್ಟು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಆ ಆಗಂತುಕ ಯಾರು, ಆತನನ್ನ ಬಂಧನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆತನನ್ನ ಬಂಧಿಸೋದಕ್ಕೆ ಈಗಾಗಲೇ ಸುಮಾರು 300ಕ್ಕೂ ಹೆಚ್ಚು ಸಿಸಿಟಿವಿಗಳ ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಇದು ಒಂದು ಸಿಸಿಟಿವಿ ಆತ ಈ ದುಷ್ಕೃತ್ಯವನ್ನ ಎಸಗಿ ಒಂದ್ ರೀತಿ ಭಯಭೀತನಾಗಿ ಒಂಥರ ಆತಂಕದಿಂದ ಅಲ್ಲಿಂದ ಹೊರಡುವ ಕೆಲಸವನ್ನ ಮಾಡ್ತಿದ್ದಾನೆ. ಆ ಸಿಸಿಟಿವಿ ಲಭ್ಯವಾಗಿರೋದು ಮತ್ತೆ ಈತ ಯಾರು ಏನು ಎತ್ತ ಅಂತೇಳಿ ಪತ್ತೆ ಮಾಡೋದಕ್ಕೆ ಪೊಲೀಸರು ಒಂದಷ್ಟು ತಂಡಗಳಾಗಿ ರಚನೆ ಮಾಡಿಕೊಂಡು ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಆ ಹೆಣ್ಣು ಮಕ್ಕಳು ಯಾರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ರಲ್ಲ, ಅವ್ರನ್ನ ಕಂಪ್ಲೇಂಟ್ ಕೊಡಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ಹೀಗಾಗಿ ಸ್ಥಳೀಯರಿಂದ ಕಂಪ್ಲೇಂಟ್ ಅನ್ನ ಪಡೆದುಕೊಂಡು FIR ಅನ್ನ ದಾಖಲು ಮಾಡಿ ಈ ಪುಂಡನಿಗಾಗಿ ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಮಾಡ್ತಿರೋದು. ಥ್ಯಾಂಕ್ ಯು ನರಸಿಂಹಮೂರ್ತಿ, ತಮ್ಮೆಲ್ಲ ಮಾಹಿತಿಗಾಗಿ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಏಪ್ರಿಲ್ 3ನೇ ತಾರೀಕು ನಡೆದಂತಹ ಘಟನೆ, ಮಹಿಳೆಯರಿಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಈ ಪುಡಾರಿಯೊಬ್ಬ ಅಲ್ಲಿಂದ ಕಾಲು ಕೀಳ್ತಾ ಇರುವಂತಹ ವಿಜುವಲ್ಸು. ಇವರಿಗೆ ಧೈರ್ಯ ಅದು ಎಲ್ಲಿಂದ ಬರುತ್ತೋ ಏನೋಪ್ಪ, ಪೊಲೀಸರು ಇರ್ತಾರೆ, ಕಾನೂನಿದೆ, ಅದು ಯಾವುದರ ಭಯವೇ ಇಲ್ದಂತಾಗ್ಬಿಟ್ಟಿದೆ ನೋಡಿ. ಎಷ್ಟು ರಾಜಾರೋಷವಾಗಿ ಬರ್ತಾನೆ, ಕುಚೇಷ್ಟಿಯನ್ನು ಮಾಡ್ತಾನೆ, ಅಲ್ಲಿಂದ ಕಾಲು ಕಿತ್ತಿದ್ದಾನೆ. ಈಗ ಇದೇ ಫುಟೇಜನ್ನು ಇಟ್ಕೊಂಡು ಆತನಿಗಾಗಿ ಬೆಂಗಳೂರು ಪೊಲೀಸರು ಬಲೆ ಬೀಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 300ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ಜಾಲಾಡಿ ಈತನ ಚಲನವಲನವನ್ನು ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಸದ್ಯದಲ್ಲಿಯೇ ಈತನನ್ನು ಲಾಕ್ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ.